ನಮಗಿಷ್ಟೊಂದು ದುಡ್ಡು ಮತ್ತೆ ಒಡವೆ ಕೊಟ್ಟು ಮತ್ತೆ ಬರಬೇಡಿ ಅಂತ ಯಾಕೆ ಹೇಳಿದ್ರು ತಾತ? ರಾಜರ ಕುಟುಂಬದಲ್ಲಿ ಮೇಲ್ ಕಾಣಿಸೋ ವರ್ತನೆಗಿಂತ ಆ ಕುಟುಂಬದಲ್ಲಿರೋ ರಹಸ್ಯನೇ ತುಂಬಾ ಜಾಸ್ತಿನಮ್ಮ. ಇವ್ರ ಕುಟುಂಬದಲ್ಲಿ ಏನು ರಹಸ್ಯ ಇದೆಯೋ ಏನೋ. ಅಮ್ಮೋರಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ದಾರಿ ನಾವು ನೋಡ್ಕೊಳ್ಳೋದು ಬಿಟ್ಟು ಅನುಮಾನ ಪಡಬಾರ್ದಮ್ಮ. ಅವರು ನಮ್ಮ ಮೇಲೇನು ಅನುಮಾನ ಪಟ್ಟಿರ್ಲಿಲ್ವಲ್ಲ, ಯೋಚನೆ ಯಾಕೆ? ಈ ಒಡವೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ದೇವಾಂಶ್ ಅವ್ರು ಒಳ್ಳೇದಕ್ಕೆ ಅಂದ್ರಲ್ಲ, ನಮ್ಮ ದಾರಿ ನಾವು ನೋಡ್ಕೋಬೇಕು, ತಪ್ಪಿಲ್ಲ. ಯಜಮಾನ್ರೆ ನೀವಾ? ತಾತ ಮೊಮ್ಮಗಳಿಬ್ರು ಏನೋ ಹಿಡ್ಕೊಂಡು ಹೋಗ್ತಾ ಇದ್ದೀರಾ, ಏನದು? ಯಜಮಾನ್ರೆ ಅದು ಭಯ ಪಟ್ರ? ಸುಮ್ಮನೆ ಕೇಳಿದೆ ಅಷ್ಟೆ. ಏನು ಹೀಗೆ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ? ಅದೇ ಯಜಮಾನ್ರೆ, ಬಂದಿರೋ ಕೆಲಸ ಮುಗೀತು, ಅದಕ್ಕೆ ಹೋಗ್ತಿದ್ದೀವಿ. ಅದೇನು ಕೆಲಸ ಹುಡ್ಕೊಂಡು ಬಂದಿದ್ದೀನಿ ಅಂದ್ರಲ್ಲ? ಅದು ದೇವಾಂಶ್ ಅವ್ರ ಹತ್ರ ಮಾತಾಡಿದ್ವಿ, ಆಮೇಲೆ ಬರೋಕೆ ಹೇಳಿದ್ರು. ಅಲ್ಲ, ಕೆಲಸ ಹುಡ್ಕೊಂಡು ನೀವು ಯಾಕೆ ಬರಬೇಕಿತ್ತು? ನಿಮ್ಮ ಮೊಮ್ಮಗಳನ್ನ ಹುಡ್ಕೊಂಡು ಕೆಲಸನೇ ಬರಬೇಕಲ್ವಾ? ಹೌದು, ಹೆಸರೇನಂದೆ? ರಾಜಣ್ಣ ಸ್ವಾಮಿ. ನಿನ್ನ ಹೆಸರಲ್ಲ, ನಿನ್ನ ಮೊಮ್ಮಗಳ ಹೆಸರು. ನಿನ್ನ ಮೊಮ್ಮಗಳಿಗೆ ಮಾತು ಬರೋದಿಲ್ವಾ? ರಾಜಲಕ್ಷ್ಮಿ ಸರ್. ರಾಜಲಕ್ಷ್ಮಿನ? ಯಾವ ರಾಜ್ಯಕ್ಕೆ ಲಕ್ಷ್ಮಿ ನೀನು? ಇಷ್ಟು ದೂರ ಬಂದು ಕೆಲಸ ಮುಗಿಸ್ಕೊಳ್ದೆ ಹೋದ್ರೆ ಹೆಂಗೆ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಸ್ವಾಮಿ? ಕೆಲ್ಸದ ಬಗ್ಗೆ ಮಾತಾಡ್ತಿದ್ದೆ. ಅಲ್ಲ, ಮತ್ತೆ ಯಾಕೆ ಬರಬೇಕು? 2-3 ದಿವಸ ಇದ್ರೆ ನಿಮಗೆ ಬೇಕಾಗಿರೋ ಕೆಲಸನ ಕೊಡಿಸ್ತೀನಿ ಅಂತಿದ್ದೀನಿ. ಒಳ್ಳೆ ಕೆಲಸ. ಇಲ್ಲ ಸ್ವಾಮಿ, ಈಗ ನಮಗೆ ಬೇರೆ ಕೆಲಸ ಇದೆ, ನಾವು ಹೋಗಬೇಕು, ಆಮೇಲೆ ಬರ್ತೀವಿ. ಬಾರಮ್ಮ. ತಾತ, ಯಜಮಾನ್ರೆ ಏನಿದು? 2 ದಿವಸ ಇದ್ದೋಗಿ, ಕೆಲಸ ಆಗೋಗುತ್ತೆ. ಬಾರಮ್ಮ. ಬಾ. ಬಿಡಿ. ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಆತರ ಪಡ್ತಾ ಇದೆಯಾ? ಬಿಡಿ ಸರ್. ನನ್ನ ಮೊಮ್ಮಗಳನ್ನ ಬಿಟ್ಬಿಡಪ್ಪ. 2 ದಿನ ಇದ್ದೋಗಿ ಅಂತಿದ್ದೀನಲ್ಲ, ಬರೋದು ಮಾತ್ರ ನಿಮಗೆ ಬಿಟ್ಟಿದ್ದು, ಹೋಗೋದು ನಿಮ್ಮ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿದೆ. ಬಿಡಪ್ಪ ಸರ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡಿ ಅವಳನ್ನ. ಬೇಡ, ಬಿಟ್ಬಿಡಿ. ಸರ್ಕೋ. ಯಜಮಾನ್ರೆ ಏನ್ ಮಾಡ್ತಿದ್ದೀರಾ? ಅನ್ಯಾಯ ಇದು. ನನ್ನ ಮೊಮ್ಮಗಳನ್ನ ಬಿಟ್ಬಿಡಿ. ಅನ್ಯಾಯನೋ ಬಲವಂತನೋ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಗು. ಬೇಡ ಯಜಮಾನ್ರೆ, ನಿಮ್ ಕಾಲಿಗೆ ಬೇಕಾದ್ರೆ ಬಿಡ್ಬಿಡಿ. ಬಿಟ್ಬಿಡಿ. ನಿನ್ ಮೊಮ್ಮಗಳು ಬೇಕು ಅಂದ್ರೆ ನೀನು ಹತ್ತು. ತಾತ. ಸರ್, ಸರ್ ಬೇಡ ಸರ್. ಸರ್ ಪ್ಲೀಸ್ ಸರ್. ಸರ್, ಸರ್ ಬೇಡ ಸರ್. ಸರ್ ಪ್ಲೀಸ್ ಸರ್. ಸರ್ ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ ಸರ್. ಸರ್, ಸರ್ ಪ್ಲೀಸ್ ಸರ್. ಮತ್ತೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಸರ್? ಪ್ಲೀಸ್ ಸರ್. ನಡಿ. ತಾತ. ಬಾರೆ ನೀನು. ಬಾ. ಹಳ್ಳಿಲಿ ಓದೋ ಆಸಕ್ತಿಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ಎಂದು ಅಕ್ಷಯ ಪಾತ್ರೆ ಪೂರ್ತಿ ಆದ ತಕ್ಷಣ ಅಲ್ಲೇ ಒಂದು ಕಾಲೇಜ್ ಕಟ್ಟಿಸ್ಬೇಕು. ಸರ್ ಬಿಡಿ ಸರ್. ಸರ್ ವಾಲಿ, ಅಯ್ಯೋ ಯಜಮಾನ್ರೆ. ವಾಲಿ ಏನ್ ಮಾಡ್ತಾ ಇದ್ಯಾ? ಹುಚ್ಚ ನಿನಗೆ? ನನಗೇನು ಹುಚ್ಚಿಡ್ದಿಲ್ಲ ದೇವಾಂಶ್. ನೆಟ್ಟಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಮನೆಯಿಂದ ಕಳ್ತನ ಮಾಡ್ಕೊಂಡು ಹೋಗ್ತಿರೋರನ್ನ ಜುಟ್ಟು ಹಿಡ್ದು ಎಳೆದು ತಂದು ಬಿಸಾಕಿದ್ದು.
ಯಾರ ಬಗ್ಗೆ ಏನು ಮಾತಾಡ್ತಾ ಇದೆಯಾ ವಾಲಿ? ಇವರು ಅಂಥ ಮನುಷ್ಯರಲ್ಲ. ಆದ್ರೂ ಒಂದು ಹೆಣ್ಣು ಹುಡುಗಿನ ಹೀಗೆ ಹೇಳ್ಕೊಂಡು ಬರ್ತಿದ್ಯಲ್ಲೋ, ಬುದ್ಧಿ ಇಲ್ವಾ ನಿಂಗೆ? ಹೆಣ್ಣಾದ್ರೇನು ಗಂಡಾದ್ರೇನು ತಪ್ಪು ಮಾಡಿರೋರು ಯಾರೇ ಆಗಿದ್ರು ಒಂದೇ. ಇವ್ರು ನಮ್ಮ ಮನೆಯಿಂದ ಒಡವೆ ಮತ್ತೆ ದುಡ್ಡನ್ನ ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಯಜಮಾನ್ರೆ, ನಾವು ಅಂಥವ್ರಲ್ಲ ಯಜಮಾನ್ರೆ. ಅಲ್ವಾ? ಮತ್ತೆ ಹಾಗಾದ್ರೆ ಇದೇನು? ಏನಿದ್ ಹಾಗಾದ್ರೆ? ಹೇಳು ದೇವಾಂಶ್. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ದುಡ್ಡ? ಈ ವಿಷಯ ನನ್ನ ಮಗ ಹೇಳಿದ್ರೆ ಇವ್ರಂಥವ್ರಲ್ಲ ಅಂತ ಹಿಂದೆ ಹಾಕೊಂಡ್ ಬರ್ತೀಯಾ? ಮತ್ತಿದಕ್ಕೇನು ಉತ್ತರ ಹೇಳ್ತೀಯ ದೇವಾಂಶ್? ಏನಮ್ಮ ಇದು? ಈ ದುಡ್ಡು ಒಡವೆ ಎಲ್ಲಿ ಸಿಕ್ತು? ಮನೆಯಿಂದ ಕದ್ದಿದ್ದಾರೆ ಅಂತ ಹೇಳ್ತಿದ್ರು. ಇದು ಎಲ್ಲಿಂದ ಬಂತು ಅಂತ ಕೇಳ್ತಾ ಇದೆಯಲ್ಲ ಅಜ್ಜಿ ನೀನು. ಇವ್ರನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳು. ವಾಲಿ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ಈ ತಪ್ಪು ಮಾಡಿರಲ್ಲ. ಹಾಗಾದ್ರೆ ಇವೆಲ್ಲ ಅವ್ರ ಹತ್ರ ಹೇಗ್ ಬಂತು ದೇವಾಂಶ್? ಇವ್ರು ತಪ್ಪು ಮಾಡಿಲ್ಲ ಅಂದ್ರೆ ಆ ತಪ್ಪನ್ನ ಬೇರೆ ಯಾರೋ ಮಾಡಿ ಇವ್ರಿಗೆ ಕೊಟ್ಟಿರ್ಬೇಕಲ್ವಾ? ಹೌದು, ವಾಲಿ ಹೇಳ್ತಿರೋದು ನಿಜಾನೇ. ಇವ್ರು ಕಳ್ತನ ಮಾಡಿಲ್ಲ ಅನ್ನೋದಾದ್ರೆ ಯಾರಾದ್ರೂ ಇವರು ಕೊಟ್ಟಿರ್ಬೇಕಲ್ಲ. ಹೇಳಮ್ಮ, ನೀವು ಕಳ್ತನ ಮಾಡಿದ್ರಾ ಇಲ್ಲ ಯಾರಾದ್ರೂ ನಿಮ್ ಕೈ ಕೊಟ್ರಾ? ಯಾಕೆ ಹೀಗೆ ತಪ್ಪು ಮಾಡಿದವ್ರ ಥರ ನಿಂತಿದ್ದೀರಾ? ನಿಜವಾಗಿಯೂ ನೀವು ಕಳ್ತನ ಮಾಡಿಲ್ಲ ಅಂದ್ರೆ ನಿಮಗೆ ಯಾರು ಕೊಟ್ರು ಹೇಳಿ? ನಿಜ ಹೇಳಿ, ಇದನ್ ಕೊಟ್ಟಿದ್ ಯಾರು ಅನ್ನೋ ವಿಷಯ ಹೇಳಿ. ವಾಲಿ ಇವ್ರನ್ನ ಕಳ್ಳರು ಅನ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಅಷ್ಟಕ್ಕೂ ಮತ್ತೆ ಇವ್ರ ಮನೆ ಹತ್ರ ಬರಬಾರ್ದು ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ಇವಾಗ ನಾನೇ ಇವ್ರಿಗಿದನ್ನೆಲ್ಲ ಕೊಟ್ಟಿದ್ದು ಅಂತಂದ್ರೆ ಯಾಕೆ ಕೊಟ್ಟೆ ಅಂತ ಕೇಳ್ತಾರೆ. ಏನು ಹೇಳೋದು ದೇವ್ರೆ? ನಿಜ ಹೊರಗೆ ಬರ್ದೇ ಇರೋ ಹಾಗೆ ಅಪಾಯದಿಂದ ಹೊರಗೆ ಬರಬೇಕು ಅಂತ ನೋಡ್ತಿದ್ರೆ ಈ ಪರೀಕ್ಷೆ ಯಾಕೆ? ಹೇಳ್ತೀಯೋ ಇಲ್ಲ ಪೊಲೀಸ್ನ ಕರೆಸಿ ಅರೆಸ್ಟ್ ಮಾಡಿಸ್ಲಾ? ಇಷ್ಟು ಕೇಳಿದ್ರು ಹೇಳ್ತಿಲ್ಲ ಅಂದ್ರೆ ಇವರೇ ಕಳ್ತನ ಮಾಡಿರ್ತಾರೆ. ಇನ್ನೇನ್ ನೋಡ್ತಾ ನಿಂತಿದ್ಯೋ ವಾಲಿ? ಪೊಲೀಸ್ಗೆ ಫೋನ್ ಮಾಡು. ಅಗತ್ಯ ಇಲ್ಲ ವಾಲಿ, ನಾನೇ ಅವರು ಕೊಟ್ಟಿದ್ದು. ನೀನು ಕೊಟ್ಟೇನಮ್ಮ? ಹೌದು ಅಜ್ಜಿ, ನಾನೇ ಕೊಟ್ಟಿದ್ದು. ನನಗೆ ಗೊತ್ತು ವೈದೇಹಿ, ನೀನು ಕೊಟ್ಟಿದ್ದನ್ನು ನಾನು ನೋಡಿದೆ. ಆದರೆ ಅದನ್ನು ನಿನ್ನ ಬಾಯಲ್ಲೇ ಹೇಳಿಸಿ ನಿನಗೆ ಕಳ್ಳಿ ಪಟ್ಟ ಕಟ್ಟೋದೇ ನನ್ನ ಪ್ಲ್ಯಾನ್. ಹಾಗಾದರೆ ಕಳ್ಳರು ಮನೇಲೇ ಇದ್ದಾರೆ ಅಂತಾಯ್ತು. ವಾಲಿ, ಏನು ಹೇಳ್ತಾ ಇದೀಯಾ? ತಪ್ಪೇನು ಹೇಳಿದೆ? ಎಲ್ಲರೂ ಮುಂದೆ ಕೊಟ್ಟಿದ್ರೆ ದಾನ ಆಗ್ತಿತ್ತು. ಹೇಳ್ದೆ ಕೇಳ್ದೆ ಕೊಟ್ರೆ ಅದು ಕಳ್ತಾನೇ ತಾನೆ. ಏನು ಮಾಡಿದ್ವಿ ಅನ್ನೋದಲ್ಲ ವಾಲಿ ಮುಖ್ಯ, ಮಾಡಿದ್ದು ಒಳ್ಳೇದಕ್ಕ ಕೆಟ್ಟದ್ದಕ್ಕ ಅನ್ನೋದು ಮುಖ್ಯ. ಇವಾಗ ಅವ್ರು ತಪ್ಪು ಮಾಡಿಲ್ಲ ಅಂತ ಅರ್ಥ ಆಯ್ತಲ್ವಾ? ಅನ್ಯಾಯವಾಗಿ ತಪ್ಪು ಮಾಡದೇ ಇರೋರನ್ನ ದೋಷಿ ಅಂತ ಆರೋಪ ಮಾಡಿದೆ.
ತಪ್ಪು ಮಾಡಿರೋದು ವೈದೇಹಿ, ನನ್ನ ಮಗನಂತಿದೆಯಲ್ಲ ದೇವಾಂಶ್. ಯಾರಿಗೂ ಗೊತ್ತಾಗ್ದ ಹಾಗೆ ಅಷ್ಟು ದುಡ್ಡು ಯಾಕೆ ಕೊಟ್ಲು ಅಂತ ಮೊದಲು ವೈದೇಹಿನ್ ಕೇಳು. ನೀವಾದ್ರೂ ಹೇಳಿ, ಯಾಕೆ ದುಡ್ಡು ಕೊಟ್ಲು? ಈ ಮನೆ ಹತ್ರ ಮತ್ತೆ ಬರ್ದೇ ಇರ್ಲಿ ಅನ್ನೋ ಕಾರಣ ಕೊಟ್ಟೆ ಅಂತ ಹೇಳ್ತಾರಾ? ಅವ್ರು ಬಂದ್ರೆ ಇವ್ರಿಗೆ ತೊಂದರೆ ಅಂತಾನು ಹೇಳ್ತಾರಾ? ಪುರೋಹಿತರು ಈ ವಿಷಯ ಇವ್ರಿಗೆ ಗೊತ್ತಾಗಬಾರ್ದು ಅಂದ್ರು. ಹೇಳಿದ್ರೆ ಏನ್ ಮಾಡೋದು? ಏನ್ ಹಾಗೆ ನೋಡ್ತಾ ಇದ್ಯಾ? ಹೇಳು. ಇಷ್ಟು ದುಡ್ಡು, ಈ ಒಡವೆ ಅವಳು ನಿಮ್ಗೆ ಯಾಕೆ ಕೊಟ್ಲು? ವಾಲಿ, ಅದು ಈ ಮನೆಗೆ ಸಂಬಂಧಪಟ್ಟಿರೋ ವಿಚಾರ. ಅದ್ರ ಬಗ್ಗೆ ಅವ್ರ ಮುಂದೆ ಮಾತಾಡೋದು ಬೇಕಾಗಿಲ್ಲ. ರಾಜಣ್ಣ, ನನ್ನ ಹೆಂಡತಿ ಕೊಟ್ಟಿದ್ದು ಅಂತ ಗೊತ್ತಾಗದೆ ವಾಲಿ ತಪ್ಪಾಗಿ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟಿದ್ದಾನೆ. ಅವನ ಬದಲಾಗಿ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ. ತಗೊಳಮ್ಮ, ತಗೋ ರಾಜಲಕ್ಷ್ಮಿ. ಬೇಡ ಸರ್, ಈಗಲೇ ಇದು ನಮ್ಮನ್ನ ಕಳ್ಳರನ್ನಾಗಿ ಮಾಡಿದೆ. ಇನ್ನೂ ನಮ್ಮ ಜೊತೆ ಇದ್ರೆ ಇನ್ನ ಎಷ್ಟು ಕಷ್ಟ ಪಡ್ಬೇಕು. ಇದು ನಮಗ್ ಬೇಡ. ಮತ್ತೆ ನಾವ್ ಈ ಮನೆ ಕಡೆಗೂ ಬರಲ್ಲ. ನಾವು ಹೊರಟೋಗ್ತೀವಿ ಸರ್. ರಾಜಲಕ್ಷ್ಮಿ, ತಗೋ. ರಾಜಲಕ್ಷ್ಮಿ, ಈ ಮನೆಯಿಂದ ಒಂದ್ಸಲ ದಾನ ಅಂತ ಕೊಟ್ಟಿದ್ದು ಮತ್ತೆ ಈ ಮನೆಗೆ ಬರಬಾರ್ದು. ದಯವಿಟ್ಟು ತಗೊಂಡು ಹೋಗಿ. ನನ್ನ ಹೆಂಡತಿ ಯಾವ ಉದ್ದೇಶದಿಂದ ಇದು ಕೊಟ್ಟಿದ್ದಾಳೋ ಅದು ನೆರವೇರಬೇಕು. ತಗೊಂಡು ಹೋಗಿ. ಆ ಉದ್ದೇಶ ಅಂತ ತಿಳ್ಕೊಬೇಕಲ್ವ ದೇವಾಂಶ್? ವಾಲಿ, ಬೇಕಿಲ್ಲ. ತಗೊಳಮ್ಮ, ತಗೋ. ಬಾರಮ್ಮ. ರಾಜಣ್ಣ, ತಾತ. ಬನ್ನಿ. ರಾಜಣ್ಣ, ಇಲ್ಲಿ ನಡೆದಿದ್ದು ಯಾವುದೂ ಮನ್ಸಿಗೆ ಹಚ್ಕೋಬೇಡಿ. ಯಜಮಾನ್ರೆ, ನಿಮ್ಮ ಹೆಂಡತಿ ಈ ಒಡವೆನ. ರಾಜಣ್ಣ, ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ನಿಮಗೆ ಬಸ್ಸಿಗೆ ಟೈಮ್ ಆಗ್ತಾ ಇರುತ್ತೆ, ನೀವು ಹೊರಡಿ. ಹಾಗೆ ಆಗಲಿ, ನಾವು ಹೋಗಿ ಬರ್ತೀವಿ. ಒಳ್ಳೇದು. ನಡಿಯಮ್ಮ. ಈ ಕೆಲಸ ಮಾಡಿರೋದು ಹೆಂಡತಿ, ಹಾಗಾಗಿ ಬುದ್ಧಿ ಹೇಳಿ ಕಳಿಸ್ಬಿಟ್ಟ ದೇವಾಂಶ್. ಅದೇ ಬೇರೆ ಯಾರಾದ್ರೂ ಚಿಕ್ಕಮ್ಮ. ಮಾಡಿದ್ರೆ. ವೈದೇಹಿ ಏನು ತಪ್ಪು ಮಾಡಿಲ್ಲ. ದೇವಾಂಶ್ ಯಾರಿಗೆ ಸಹಾಯ ಮಾಡ್ತಿದ್ದಾನೋ ತಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೊಟ್ಟಿದ್ದಾಳೆ. 10-20 ಸಹಾಯ ಮಾಡಿದ್ರೆ ಅದನ್ನ ಸಹಾಯ ಅಂತಾರೆ, ಇದನ್ನ ದೋಚ್ಕೊಡೋದು ಅಂತಾರೆ. ವೈದೇಹಿ, ದೇವಾಂಶ್ ಅವ್ರಿಗೆ ಬೇಕಾಗಿರೋದನ್ನ ಕೊಡ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಆದ್ರೂ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟೆ? ಅವ್ರಿಗಷ್ಟು ದುಡ್ಡಿನ ಅಗತ್ಯ ಏನಿತ್ತು? ಅಕ್ಕ, ಹೋಗ್ಲಿ 25-50 ಸಾವಿರನೂ ಅಲ್ಲ ಅಕ್ಕ. ಅದು ಅಲ್ದೆ ಯಾರಿಗೂ ಗೊತ್ತಿಲ್ದೆ ಕೊಟ್ಟಿರೋದು. ಯಾಕೆ ಅಂದ್ರೇನಮ್ಮ, ದೊಡ್ಡ ದೊಡ್ಡ ಮನೆಗಳಲ್ಲಿ ಮಾಡಬಾರ್ದು ತಪ್ಪುಗಳನ್ನ ಮಾಡಿ ಮನೆಗೆ ಪರಿಚಯ ಇರೋರ ಹತ್ರ ಸಿಕ್ಕಾಕೊಂಡಿರ್ತಾರೆ. ಅದನ್ನ ಮುಚ್ಚಾಕೋದಿಕ್ಕೆ, ಅವ್ರ ಬಾಯಿನ ಮುಚ್ಚಿಸೋದಿಕ್ಕೆ ಹೀಗೆ ದಾನ ಧರ್ಮ ಮಾಡಿ ಸೇಫ್ ಆಗ್ತಿರ್ತಾರೆ. ಹಾಗೇನೆ ವೈದೇಹಿನೋ ಏನೋ ತಪ್ಪು ಮಾಡಿ ಅವ್ರ ಕೈಲಿ ಸಿಕ್ಕಾಕೊಂಡಿರ್ತಾಳೆ. ವಾಲಿ, ಇನ್ನೊಂದು ಮಾತಾಡಿದ್ರು ನಾಲ್ಗೆನ ಕತ್ತರಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೊಂಡಿದ್ಯಾ? ನಿಜ ಹೊರಗೆ ಬಂದ್ರೆ ಯಾರು ಎಂತವ್ರು ಅಂತ ಗೊತ್ತಾಗುತ್ತೆ. ಯಾಕೆ ಕೊಟ್ಲು ಅಂತ ಹೇಳಕ್ ಹೇಳಿ. ಹೇಳು ವೈದೇಹಿ, ಯಾಕೆ ಕೊಟ್ಟೆ? ಹೇಳು ವೈದೇಹಿ, ಯಾವ ತಪ್ಪನ್ನ ಮುಚ್ಚಾಕ ಕೊಟ್ಟಿದ್ಯಾ? ನಾನು ಯಾವ ತಪ್ಪು ಮಾಡಿಲ್ಲ. ಮತ್ ಯಾಕಮ್ಮ ಕೊಟ್ಟೆ ನೀನು? ಅವ್ರು ಕೇಳ್ತಿದಾರೆ ಅಂತ ಅಲ್ಲ, ನಾನ್ ನಿನ್ನ ಕೇಳ್ತಾ ಇದ್ದೀನಿ. ಹೇಳು.
ನೀನ್ ಕೊಟ್ಟಿದ್ದು ಒಳ್ಳೆ ಕೆಲಸಕ್ಕೆ ಇರಬಹುದು, ಆದ್ರೆ ಅಷ್ಟು ಯಾರು ಕೊಡಲ್ಲ ಅಲ್ವಾ? ಯಾಕೆ ಕೊಟ್ಟೆ ಅಂತ ಹೇಳು. ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೊಟ್ಟೆ ಅಷ್ಟೇ ಅಜ್ಜಿ. ಅಷ್ಟೊಂದು ಯಾಕೆ ಕೊಟ್ಟೆ ಅಂದ್ರೆ ಸಹಾಯಕ್ಕೆ ಲಿಮಿಟ್ ಅಂತ ಇರುತ್ತಾ? ನೀನ್ ಎಷ್ಟಾದ್ರೂ ಕೊಡು ವೈದೇಹಿ, ಆದ್ರೆ ಕಳ್ಳತನದಲ್ಲಿ ಯಾಕೆ ಕೊಡ್ಬೇಕಾಗಿತ್ತು? ಅದು ದೇವಾಂಶ್ ಸಹಾಯ ಮಾಡ್ತಿರೋರ್ಗೆ. ದೇವಾಂಶ್ಗೂ ಗೊತ್ತಿಲ್ದ ಹಾಗೆ ನೀನ್ ಕೊಡೋ ಅಂತ ಅವಶ್ಯಕತೆ ಏನಿತ್ತು? ಇದ್ರಿಂದಲೇ ಗೊತ್ತಾಗ್ತಿದೆ ನೀನು ತಪ್ಪು ಮಾಡಿದೀಯಾ ಅಂತ. ಅದನ್ನ ಮುಚ್ಚಾಕ್ಬೇಕು ಅಂತ ನೋಡ್ತಿದ್ಯಾ? ಚಿಕ್ಕಮ್ಮ, ಬಂದ್ಯಾ ದೇವಾಂಶ್? ನಾನ್ ಹೇಳಿದ್ದು ತಪ್ಪ ಹೇಳು. ನಿನಗ್ ಕೂಡ ಗೊತ್ತಿಲ್ದ ಹಾಗೆ ಅವ್ರಿಗೆ ದುಡ್ಡು ಕೊಡೋ ಅಂತ ಅವಶ್ಯಕತೆ ಏನಿತ್ತು ಕೇಳು. ಚಿಕ್ಕಮ್ಮ, ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕಾದ್ರೆ ಅದ್ರ ಹಿಂದೆ ಇರೋ ಕಾರಣದ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಆಗ್ಲೇ ಹೇಳಿದೆ ಅಲ್ವಾ? ಅವಳಿಗೆ ಸಿಗದೆ ಇರೋ ಓದು ಅವಳ ಥರನಿರೋ ಇನ್ನೊಂದು ಹುಡುಗಿಗೆ ಸಿಗ್ಲಿ ಅಂತ ಕೊಟ್ಟಿರ್ತಾಳೆ ಅವಳು. ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಅದರಿಂದ ತನ್ನ ಮಗುಗೆ ಒಳ್ಳೇದಾಗುತ್ತೆ ಅಂತ ಮಾಡಿರ್ತಾಳೆ ಅವಳು. ಒಂದು ಒಳ್ಳೆ ಕಾರ್ಯದ ಹಿಂದೆ ಇರೋ ಉದ್ದೇಶ ಕೂಡ ಒಳ್ಳೇದೇ ಆಗಿರುತ್ತೆ. ನಿನಗಾದ್ರೂ ಹೇಳ್ಬೇಕಲ್ವಾ? ಅವಶ್ಯಕತೆ ಇಲ್ಲ. ಬಲಗೈಲಿ ಮಾಡಿದ ದಾನ ಎಡಗೈ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಗಂಡನಿಗೆ ಕುಟುಂಬಸ್ಥರಿಗೆಲ್ಲ ಹೇಳ್ದೆ ಹೋದ ಮಾತ್ರಕ್ಕೆ ಅದರಲ್ಲಿ ತಪ್ಪಿದೆ ಅಂತ ಅಲ್ಲ. ಹಾಗಂತ ಮನೆ ಸಂಪತ್ನೆಲ್ಲ ದಾನ ಮಾಡ್ತಾ ಇದ್ರೆ ನೋಡ್ಕೊಂಡು ನಿಂತ್ಕೋಬೇಕಾ? ಏಯ್, ಅವಳು ಈ ಮನೆ ದುಡ್ಡಾಗ್ಲಿ ನಿನ್ನ ಮನೆ ದುಡ್ಡಾಗ್ಲಿ ದಾನ ಮಾಡಿಲ್ಲ. ಅದು ನನ್ನ ದುಡ್ಡು, ಅಂದ್ರೆ ವೈದೇಹಿ ದುಡ್ಡು. ಆ ಒಡವೆ ಶಾಂತ ಅತ್ತೆದು, ಅಂದ್ರೆ ವೈದೇಹಿ ಅಮ್ಮಂದು. ಅದ್ರ ಮೇಲೆ ಸಂಪೂರ್ಣವಾಗಿ ಹಕ್ಕಿರೋದು ವೈದೇಹಿಗೇನೆ. ಬೇಡ ಅನ್ನೋ ಹಕ್ಕು, ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಏನೂ ಸಿಗ್ಲಿಲ್ಲ ಅಂತ ಏನೋ ಒಂದು ಹಿಡ್ಕೊಂಡು ಜಗಳ ಮಾಡೋ ಉದ್ದೇಶನ ನಿಲ್ಲಿಸುವಾಲಿ. ಅಷ್ಟು ಒಡವೆ ದುಡ್ಡು ಯಾಕೆ ಕೊಟ್ಟೆ ವೈದೇಹಿ? ಅಂಥದ್ದೇನಾಯ್ತು? ದೇವಾಂಶ್ ಅವರು ಒಳ್ಳೆ ಕೆಲಸ ಕೊಡಿಸ್ತಾರೆ, ನಾವು ಇಲ್ಲೇ ಪಟ್ಟಣದಲ್ಲಿ ಇರ್ಬೋದು ಅನ್ಕೊಂಡ್ವಿ. ವೈದೇಹಿ ಅಮ್ಮವರು ಹೇಳಿದನ್ನ ನೋಡ್ತಿದ್ರೆ ಇಲ್ಲಿಗೆ ಬಂದಿದ್ದು ಒಳ್ಳೇದಲ್ಲ ಅನಿಸ್ತಾ ಇದೆ. ಹೌದು ತಾತ, ನಾವು ಬರಬಾರ್ದು ಅಂತ ಇಷ್ಟೊಂದು ದುಡ್ಡು ಒಡವೆ ಕೊಟ್ಟಿದ್ದಾರೆ ಅಂದ್ರೆ ಏನೋ ದೊಡ್ಡ ಕಾರಣನೇ ಇರುತ್ತೆ. ಬೇಡ ಅಂದ್ರೂ ಮತ್ತೆ ಬಂದು ಅವ್ರಿಗೆ ಯಾಕೆ ಕಷ್ಟ ಕೊಡಬೇಕು? ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ಹಲೋ ಹೆಲೋ, ಇಸ್ ದಿಸ್ ರಾಜ್ಯಲಕ್ಷ್ಮಿ? ವಿ ಆರ್ ಕಾಲಿಂಗ್ ಫ್ರಮ್ ಟೆಕ್ ಇನ್ಫೋ. ಹಲೋ ಸರ್, ನಾನು ರಾಜಲಕ್ಷ್ಮಿ ಮಾತಾಡ್ತಿದ್ದೀನಿ. ನಾವು ಟೆಕ್ ಇನ್ಫೋ ಇಂದ ಕಾಲ್ ಮಾಡ್ತಾ ಇರೋದು. ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗಿದೆ, ನಾಡಿದ್ದು ಇಂಟರ್ವ್ಯೂ ಇರುತ್ತೆ. ಹೌದಾ ಸರ್? ಆದರೆ ನಾನು ಯಾವ ಕಂಪನಿಗೂ ಜಾಬ್ಗೆ ಅಪ್ಲೈ ಮಾಡಿಲ್ಲ ಸರ್. ನೀವು ಅಪ್ಲೈ ಮಾಡಿಲ್ಲ, ನಾವೇ ನಿಮ್ಮ ಕಾಲೇಜಿಂದ ಚೆನ್ನಾಗಿ ಓದೋರ್ ಲಿಸ್ಟ್ ತಗೊಂಡು ಇಂಟರ್ವ್ಯೂ ಕರಿತಾ ಇದ್ದೀವಿ. ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, ಅದಕ್ಕೆ ನಿಮ್ಮನ್ನು ಕರಿತಾ ಇದ್ದೀವಿ. ನೀವು ಮಿಸ್ ಮಾಡದೆ ಇಂಟರ್ವ್ಯೂಗೆ ಬರಬೇಕು. ಯಾವಾಗ ಸರ್? ನಾಡಿದ್ದೆ. ಎಲ್ಲಿಗೆ ಬರಬೇಕು ಸರ್? ಅದನ್ನು ನಾಳೆ ಇನ್ಫಾರ್ಮ್ ಮಾಡ್ತೀವಿ, ನಾವೇ ಕಾಲ್ ಮಾಡ್ತೀವಿ. ಇಲ್ಲಾಂದ್ರೆ ನೀವು ಮಾಡಿದ್ರೂ ಪರವಾಗಿಲ್ಲ. ಸರಿ ಸರ್, ನಾನು ಬರ್ತೀನಿ. ಹೌದು, ಇದೇ ನಂಬರ್ಗೆ ಕಾಲ್ ಮಾಡಲಾ? ಹೌದು, ಇದೇ ನಂಬರ್. ಓಕೆ ಸರ್. ಯಾರ್ದಮ್ಮ ಫೋನು? ಕಂಪನಿಯವ್ರು ಫೋನ್ ಮಾಡಿದ್ರು ತಾತ. ನಮ್ಮ ಕಾಲೇಜಿಂದ ಚೆನ್ನಾಗಿ ಓದೋರ್ ಹೆಸರುಗಳು ಕೊಟ್ಟಿದ್ರಂತೆ. ನಾಳಿದ್ದು ಇಂಟರ್ವ್ಯೂ ಇದೆ, ಬನ್ನಿ ಅಂತಿದ್ದಾರೆ. ಆ ಇಂಟರ್ವ್ಯೂ ಪಾಸ್ ಆಗಿಬಿಟ್ರೆ ಕೆಲಸ ಸಿಕ್ಬಿಡುತ್ತೆ ತಾತ. ಹೌದಾ ಮಗಳೇ, ನೀನ್ ಚೆನ್ನಾಗಿ ಓದ್ತಿಯಲ್ಲ, ಸಿಗುತ್ತೆ ಬಿಡು. ದೇವಾಂಶ್ ಅವರಿಂದ ಆಗುತ್ತೆ ಅನ್ಕೊಂಡ್ವಿ, ಆದ್ರೆ ಹೀಗೆಲ್ಲ ಆಗಿ ಬೇಜಾರಲ್ಲಿ ಊರಿಗೆ ಹೋಗ್ತಿರ್ಬೇಕಾದ್ರೆ ಒಳ್ಳೆ ಸುದ್ದಿ ಬಂತು. ಹೌದು ತಾತ. ನೋಡಮ್ಮ, ನಾಡಿದ್ದು ಅಂತ ಹೇಳ್ತಿದ್ಯಲ್ಲ, ಒಂದಿನಕ್ಕೋಸ್ಕರ ಊರಿಗೆ ಯಾಕೆ ಹೋಗ್ಬೇಕು?
ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣ. ಯಾಕ್ ತಾತ, ಹಾಸ್ಟೆಲ್ ಇದೆಯಲ್ಲ, ಹೋಗೋಣ ಅಲ್ಲಿಗೆ. ಸರಿ ನಡಿಯಮ್ಮ, ನಡಿ. ನಮ್ ಪುಣ್ಯಕ್ಕೆ ಯಾರೋ ದೇವ್ರ ತರ ಫೋನ್ ಮಾಡಿದ್ರು. ಹಾ ನಡಿಯಮ್ಮ. ನಾನ್ ನಿನ್ ಪಾಲಿಗೆ ದೇವ್ರಲ್ಲ ಕಣೆ, ಓಡ್ಕೊಂಡು ಹೋಗ್ತಿರೋ ಜಿಂಕೆನ ಬಲೆ ಹಾಕಿ ಹಿಡಿತಿರೋ ಬೇಟೆಗಾರ. ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನು ನಿನ್ ಜೊತೆ ಆ ದೇವಾಂಶು ಕೂಡ ಇಬ್ರು ತಪ್ಪಿಸ್ಕೊಳಕ್ಕಾಗಲ್ಲ.